ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ. ಸಿರಿಧಾನ್ಯಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ನೋಡಿ, ಸಜ್ಜೆ ಈ ರೀತಿ ಇರುತ್ತೆ, ಸಣ್ಣ ಕಾಳು. ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಬಂದಾಗ ಹಿಟ್ಟು ಈ ರೀತಿ ಆಗಿರುತ್ತೆ, ಸ್ವಲ್ಪ ಕಪ್ಪಗೆ ಇರುತ್ತೆ, ಹಿಟ್ಟು ಇರೋದಿಲ್ಲ. ಹಾಗಾಗಿ ನಾವು ಹಿಟ್ಟು ನಾದ್ಕೊಳ್ಬೇಕಾದ್ರೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ನಾದ್ಕೋಬೇಕು, ಅಂದ್ರೆ ಕಲರ್ ಚೆಂದಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಕುದಿಯುತ್ತಿರೋ ನೀರನ್ನು ಹಾಕ್ಬಿಟ್ಟು ಈ ರೀತಿ ಜಿಗುಟು ತೀರ್ಕೊಳ್ಬೇಕು. ಜಾಸ್ತಿ ಜಿಗುಟು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಬೇಕು. ಸಜ್ಜೆ ರೊಟ್ಟಿ ಮಾಡಬೇಕಾದ್ರೆ ಗಟ್ಟಿಯಾಗಿ ನಾದಿ ಈ ರೀತಿ ಉಂಡೆ ಮಾಡಿಕೊಂಡು, ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದಕ್ಕೆ ಕರಿ ಎಳ್ಳು ಹಚ್ಚಿದ್ದೀವಿ. ನೀವು ಬಿಳಿ ಎಳ್ಳು ಇದ್ದರೆ ಹಚ್ಬೋದು, ಅಥವಾ ಕರಿ ಎಳ್ಳದು ಹಚ್ಬೋದು. ಈ ರೀತಿ ಕೆಳಗಡೆ ಹಿಟ್ಟು ಹಾಕಿಬಿಟ್ಟು ನೀಟಾಗಿ ತಟ್ಟಬೇಕು, ಅಥವಾ ಲಟ್ಟಿಸ್ಬೋದು, ಎರಡೂ ಮಾಡ್ಬೋದು. ನೋಡಿ, ಈ ರೀತಿ ಆಗಿದೆ. ಮೆತ್ತಗೆ ಆಗಬಾರ್ದು ಇದು ಹಿಟ್ಟು, ಸ್ವಲ್ಪ ಗಟ್ಟಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ತವಾ ಕಾದಿದೆ, ತವಾದ ಮೇಲೆ ಹಾಕಿಬಿಟ್ಟು ಸ್ವಲ್ಪ ತಡೆದು ಸರಿಯಾಗಿ ಇದು ಬೆಂದಾದ ಮೇಲೆ ಈ ರೀತಿ ನೀರನ್ನು ಹಚ್ಚಬೇಕು. ಬೇಗ ನೀರು ಹಚ್ಚಬಾರ್ದು, ಆದಷ್ಟು ಹಚ್ಚಿದಾದ ಮೇಲೆ ಇದನ್ನು ಕೂಡ ಬೇಗ ಮುಗಿಚಾಕಬಾರ್ದು, ಸ್ವಲ್ಪ ತಡಿಬೇಕು. ಅಂದರೆ ಖಡಕ್ ರೊಟ್ಟಿ ಆ ರೀತಿ ಆಗುತ್ತೆ. ಬೇಗ ಬೇಗ ಮಗುಚಿ ಹಾಕಿದರೆ ಅದು ಮೆತ್ತಗೆ ಆಗಿಬಿಡುತ್ತೆ. ಮೆತ್ತಗಾದರೆ ಅದು ತುಂಬ ದಿನ ರೊಟ್ಟಿ ಇರೋದಿಲ್ಲ, ಕೆಟ್ಟು ಹೋಗುತ್ತೆ. ಹೀಗಾಗಿ ಸಜ್ಜೆ ರೊಟ್ಟಿ ಯಾವಾಗಲೂ ಖಡಕ್ ಆಗಿನೇ ಮಾಡೋದು. ನಾವು 2 ಹಂಚಿಟ್ಕೊಂಡು ಮಾಡ್ತಾಯಿದ್ವಿ. ಒಂದು ರೊಟ್ಟಿ ಬೇಯಿಸಿದ ತಕ್ಷಣ ಮತ್ತೊಂದು ಹಂಚಿಗೆ ಹಾಕಿಬಿಟ್ಟು ಅದನ್ನು ಖಡಕ್ ಮಾಡೋದು. ಎಷ್ಟು ಖಡಕ್ ಮಾಡ್ತೀವೋ ಅಷ್ಟು ದಿನ ಇದು ಬಾಳಿಕೆ ಜಾಸ್ತಿ ಬರುತ್ತೆ, ಜಾಸ್ತಿ ದಿನ ಇರುತ್ತೆ, ಕೆಡೋದಿಲ್ಲ. ಹೀಗಾಗಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಎಳ್ಳು ಹಚ್ಚಿದ ರೊಟ್ಟಿ ತಿನ್ನೋಕ್ಕೆ ತುಂಬ ರುಚಿ. ಇದ್ರ ಜೊತೆ ಕಾಳು, ಮೊಸರು, ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.